ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತಂತೀರೇನ್ರಿ? ಡೈಲಿ ರೂಟೀನೇ ಇರ್ತದೆ. ವಿಶೇಷ ಇದ್ರಂತೂ ಆ ವಿಡಿಯೋ ಒಂದು ದಿವಸ ಲೇಟ್ ಆದರೂ ಆಗಲಿ ಬಂದೇ ಬಿಟ್ಟಿರ್ತದೆ, ನಿಮಗೆಲ್ರಿಗೂ ಗುರ್ತದ. ಹಾಗೆ ನೀವು ಮಾಡಿದ ಕಮೆಂಟ್ಸಿಗೆ ಆನ್ಸರ್ ಮಾಡಲಾರ್ದಂತೂ ಇರಂಗೇ ಇಲ್ಲ. ನಾನು ಮಾಡೇ ಮಾಡ್ತೀನಿ ಆನ್ಸರು. ಯಾಕಂದ್ರೆ ನೀವು ನನಗಾಗಿ ಅಷ್ಟು ಟೈಮ್ ಇಟ್ಟು ಕಮೆಂಟ್ ಮಾಡಿರ್ತೀರಿ, ಅದಕ್ಕೆ ನಾ ಆನ್ಸರ್ ಮಾಡಲಿಲ್ಲ ಅಂದರೆ ಹೆಂಗ್ರಿ? ನನಗೂ ಕೂಡ ಖುಷಿ ಆಗ್ತದೆ, ನಿಮ್ಮ ಜೊತೆನೇ ಮಾತಾಡಿದಷ್ಟು ಖುಷಿ ಆಗ್ತದೆ. ಅದಕ್ಕೆ ನಾನು ಕಮೆಂಟಿಗೆ ಆನ್ಸರ್ ಮಾಡ್ತಿರ್ತೀನಿ. ಹಂಗೆ ಒಂದಿಷ್ಟು ಟೈಮ್ ಸಿಕ್ಕಾಗ ಆನ್ಸರ್ ಮಾಡಿರ್ತೀನಿ. ಅಂದರೆ ಅಷ್ಟೂ ಒಮ್ಮೆ ಆನ್ಸರ್ ಮಾಡಲಿಲ್ಲ ಅಂದರೂ ಸ್ವಲ್ಪರೇ ಒಂದು 8 ಕಮೆಂಟು 10 ಕಮೆಂಟಿಗೆ ಆನ್ಸರ್ ಮಾಡ್ಕೋತ ಇರ್ತೀನಿ ಟೈಮ್ ಸಿಕ್ಕಂಗೆ. ಈಗ ಮುಂಜಾನೆಯ ವಾತಾವರಣವನ್ನು ಫ್ರೆಶ್ ಏರ್ ಸವಿಯುತ್ತಾ ಮುಂಜಾನೆಯ ಮಾತನ್ನು ಹೇಳೋಣ್ರಿ. ನೋಡುವ ದೃಷ್ಟಿ ಯೋಚಿಸುವ ಮನಸ್ಸು. ನೋಡುವ ದೃಷ್ಟಿ ಯೋಚಿಸುವ ಮನಸ್ಸು ಸುಂದರವಾಗಿರಬೇಕು. ಬಲ್ಲವರ ಕಂಡು ಅಸೂಯೆ ಪಡುವುದು ವಿದ್ಯೆಯಲ್ಲ. ಬರದವನ ನೋಡಿ ಜಂಬ ತೋರುವುದು ವಿದ್ಯೆಯಲ್ಲ. ಬಲ್ಲವನಿಂದ ಕಲಿಯುತ್ತಲೇ ಬರದವನಿಗೆ ಕಲಿಸುತ್ತಾ ಜ್ಞಾನ ಪಡೆಯುವುದೇ ವಿದ್ಯೆ. ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ ಇದು. ಇದನ್ನೇನ್ರ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಗೆ ಯಾವುದೋ ಸೊಕ್ಕು ಜಂಬ ಇದು ಯಾವುದೂ ಇರಂಗಿಲ್ಲ ನೋಡ್ರಿ. ಪಕ್ಕದ ಮನೆಯವರು ಬದಲಾಗಲಿ ಎಂದು ನಿರೀಕ್ಷಿಸುವುದಕ್ಕಿಂತ ಅವರ ಪಕ್ಕದ ಮನೆಯವರಾದ ನಾವೇ ಬದಲಾಗಬೇಕು. ಎಲ್ಲರ ಕಣ್ಣಲ್ಲಿ ನಾವು ನಕ್ಷತ್ರವಾಗಿ ಮಿಂಚಲಾಗದಿದ್ದರೂ ಮೋಡ ಕವಿದ ಒಬ್ಬರ ಬಾಳಲ್ಲಿ ಕಾಮನ ಬಿಲ್ಲಾಗಿ ಮೂಡಬಹುದಲ್ಲವೇ? ಇದು ನೋಡ್ರಿ ಎಷ್ಟು ಅರ್ಥ ಅದ, ಇದು ಎಷ್ಟು ಚಂದ ಅದ, ನನಗೆ ಭಾಳ ಇಷ್ಟ ಆಗಿದೆ. ಯಾರೂ ತನ್ನ ನಿನ್ನೆಯನ್ನು ಖರೀದಿಸುವಷ್ಟು ಶ್ರೀಮಂತನಾಗಲೂ ಸಾಧ್ಯವಿಲ್ಲ ಮತ್ತು ಯಾರೂ ತನ್ನ ನಾಳೆಯನ್ನು ಬದಲಾಯಿಸದಷ್ಟು ಬಡವರಲ್ಲ. ನೋಡ್ರಿ, ಯಾರೂ ತನ್ನ ನಿನ್ನೆಯನ್ನು ಖರೀದಿಸುವಷ್ಟು ಶ್ರೀಮಂತನಾಗಲೂ ಸಾಧ್ಯವಿಲ್ಲ ಮತ್ತು ಯಾರೂ ತನ್ನ ನಾಳೆಯನ್ನು ಬದಲಾಯಿಸಿದಷ್ಟು ಬಡವರಲ್ಲ. ಈಗಿನ ಕಾಲದಲ್ಲಿ ಹಣಬಲ ಇಲ್ಲ ಅಂದರೆ ಜನಬಲ ಕೂಡ ಸ್ವಲ್ಪ ಕಷ್ಟವೇ. ಆದರೆ ಒಳ್ಳೆಯವರಾಗಿದ್ದರೆ ಭಗವಂತನ ಬಲ ಮಾತ್ರ ಇದ್ದೇ ಇರುತ್ತದೆ. ನಮ್ಮ ಕೋಪ ಎಷ್ಟು ದುಬಾರಿಯಾಗಿರಬೇಕು ಅಂತಂದ್ರೆ ಯಾರಿಗೂ ಸಿಗದಂತಿರಬೇಕು. ನಮ್ಮ ಕೋಪ ಯಾರಿಗೂ ಸಿಗದಂತಿರಬೇಕು. ನಗು ಎಷ್ಟು ಅಗ್ಗವಾಗಿರಬೇಕೆಂದರೆ ಯಾರು ಬೇಕಾದರೂ ಕೊಂಡುಕೊಳ್ಳುವಂತಿರಬೇಕು. ಬದುಕು ಬಡತನದಿಂದ ಅಥವಾ ಸಿರಿತನದಿಂದ ಇರಲಿ, ಆದರೆ ಬದುಕುವ ರೀತಿ ಸರಿಯಾಗಿರಬೇಕು. ಎಷ್ಟು ಅರ್ಥಪೂರ್ಣ, ಎಷ್ಟು ಚಂದ ಥಾಟ್ಸ್ ಅವ ನೋಡ್ರಿ. ಖರೇನಿ ಇವನ್ನ ನಾವು ಒಂದೊಂದರೆ ನಮ್ಮ ಲೈಫ್ನಾಗ ನಾವು ದಿನಂಪ್ರತಿ ಅಳವಡಿಸ್ಕೋತ ಬಂದ್ವಿ ಅಂತಂದ್ರೆ ನಾವು ಒಬ್ಬೊಬ್ರಿಗೆ ಒಂದೊಂದು ಪ್ರಶ್ನೆನ ಕೇಳ್ತಿರ್ತೀವಿ. ನೀವು ಎಷ್ಟು ಖುಷಿಯಾಗಿದ್ದೀರಿ ಹೆಂಗೆ ಅಂತೇಳಿ. ಅದಕ್ಕೆ ಕಾರಣ ಇದೇ ನೋಡ್ರಿ. ನಾವು ಏನ್ರಿ ಇಂಥ ಥಾಟ್ಸನ್ನು ಅರ್ಥಪೂರ್ಣವಾಗಿ ನಮ್ಮ ಜೀವನದೊಳಗೆ ಅದರೊಳಗೂ ನಮ್ಮೊಳಗೆ ನಾವು ಏನರ ಇವನ್ನ ತಿಳ್ಕೊಂಡ್ವಿ ಅಂತಂದ್ರೆ ದುಃಖನೂ ಆಗಂಗಿಲ್ಲ, ಯಾವಾಗಲೂ ಖುಷಿಯಾಗಿಯೇ ಇರ್ತೀವಿ. ಹೌದಿಲ್ರಿ? ನೋಡ್ರಿ, ಇವತ್ತಿನ ರಂಗೋಲಿ ಹೆಂಗೆ ಅನ್ನಿಸ್ತು? ಮುಂಜಾನೆಯ ಮಾತನ್ನು ಕೇಳ್ತಾ ಇವತ್ತಿನ ರಂಗೋಲಿಯನ್ನು ಹಾಕಿದೆ. ಮೊನ್ನೆ ಒಂದು ಕಾಲ್ ಬಂದಿತ್ತು. ನಮ್ಗೆ ರಂಗೋಲಿ ಭಾಳ ಸೇರ್ತಾವೆ ನೀವು ಹಾಕು ರಂಗೋಲಿ, ಮತ್ತು ಮೊದಲಿನಂಗೆ ಈಗ ಹಾಕವಲ್ರಲ್ಲ ಅಂಥೇಳಿ. ಅದು ಯಾಕೆ ಹಂಗೆ ಅನ್ನಿಸ್ತು ನನಗೂ ಇನ್ನೂ ತಿಳಿವಲ್ತು. ಆದರೂ ನೀವು ಒಂದು ಪ್ರಶ್ನೆ ಕೇಳಿದ್ರಿ ಅಂದ್ರೆ ಅದ್ರಾಗೂ ಕಾಲ್ ಮಾಡಿ ಒಂದು ಪ್ರಶ್ನೆ ಬಂದದ. ಹಿಂಗೆ ಅಂದ ಕೂಡಲೇ ಯಾಕೆ ಹಂಗಾಯ್ತು ಅಂತ ವಿಚಾರ ಮಾಡಿದಿರಿ. ಏನಪ್ಪ ಅಂತಂದ್ರೆ ಈಗ ಒಂದೇ ಟೈಪ್ ಒಂದು ರಂಗೋಲಿ ನಿಮಗೆ ಭಾಳ ಇಷ್ಟ ಆಗಿರ್ತದೆ, ದಿನ ಅದೇ ತೆಗಿಲಿಕ್ಕೆ ಸಾಧ್ಯ ಆಗ್ತದೇನ್ರಿ? ಇಲ್ಲ. ನಂದೇನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ಕೋತ ಫುಲ್ ನಾ ಹಾಕೋ ಪ್ಯಾಟ್ರನೇ ಚೇಂಜ್ ಆಗಿಬಿಟ್ಟಾವೇನೋ ಅಂತ ಅನಿಸ್ಬಿಡುತ್ತೆ ನನಗೆ. ಅದಕ್ಕೆ ಮತ್ತು ಅವರು ಕೇಳಿದ್ದು ನನಗೆ ಖುಷಿನೇ ಆಯಿತು. ಮತ್ತು ನಾ ಏನು ಮಾಡಿದೆ, ಮೊದಲು ಹೆಂಗೆ ಹಾಕ್ತಿದ್ದೆ ಅಂಥೇಳಿ ಮತ್ತು ಅದೇ ಪ್ಯಾಟರ್ನನ್ನು ವಾಪಸ್ ತೊಗೊಂಡು ಬಂದೀನಿ. ನೋಡ್ರಿ, ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇವತ್ತಿನೂ ಸ್ಪೆಷಲ್ ಮಾಡಿದ್ದೆ ಅಂಥೇಳಿ ಕೇಳ್ತೀರಿ.
ನೋಡ್ರಿ ಮೊನ್ನೆ ಅಂತೂ ಭಾರತ ಹುಣ್ಣಿದು ಕಡುಬು ಪುರಿ ಹಂಗೆ ಇದ್ದು ರೀ ಒಂದಿಷ್ಟು. ಹೀಗಾಗಿ ನಿನ್ನೆ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಅವಿಷ್ಟು ಹಂಗೆ ಉಳಿದಿದ್ದು. ನಿನ್ನೆ ಒಂದಿಷ್ಟು ಮುಂಜಾನೆ ಅಂತೂ ಉಪ್ಪಿಟ್ಟು ಮಾಡಬೇಕು ಅಂತ ಅಂದ್ಕೊಂಡೆ. ಆಮೇಲೆ ಬೇಡ ನಿಂದ್ರು ಮತ್ತೊಂದೇನಾದರೂ ಸ್ಪೆಷಲ್ ಮಾಡೋಣ ಅಂತ ತಿಳ್ಕೊಂಡು ಮೊದಲು ವಿಡಿಯೋ ಮಾಡಲೇಬಾರ್ದು ಅಂತ ಅಂದ್ಕೊಂಡಾಕಿ ಮತ್ತೆ ವಿಡಿಯೋ ಮಾಡಿದೆ. ಆದರೆ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ನೋಡ್ರಿ. ಏನು ಮಾಡೀನಿ ಸ್ಪೆಷಲ್ಲು ಅದನ್ನು ಕೂಡ ಹೇಳ್ತೀನಿ. ದಿಢೀರ್ ದೋಸೆ ಎಷ್ಟು ಮಸ್ತಾಗಿದ್ದು ಅಂತೀರಿ, ಭಾಳ ಅಂದ್ರೆ ಭಾಳ ಮಸ್ತಾಗಿದ್ದು. ಆದ್ರೆ ಅದನ್ನು ಹೆಸರು ಕಾಳು ದೋಸೆ ಮಾಡೀನಿ ರೀ. ಹೆಸರು ಕಾಳು ನೆನಿಲಿಕ್ಕೆ ಒಂದು 2 hours ಆದರೂ ಬೇಕು. ಅಂದರೆ ಎದ್ದ ತಕ್ಷಣ ನೆನೆ ಹಾಕಿದ್ವಿ ಅಂದರೆ 2-3 ತಾಸು. ಮುಂದೆ ರುಬ್ಕೊಂಡ್ಮೇಲೆ ಒಂದು 10-15 ನಿಮಿಷ ಬಿಟ್ಟು ದೋಸೆ ಸೂಪರ್ ಆದ ದೋಸೆ ಬರ್ತಾವೆ. ಮುಂಜಾನೆ ವಾತಾವರಣ ಅಷ್ಟು ಚಂದ ಇರ್ತದೆ. ನನಗೂ ಕೂಡ ವಿಡಿಯೋ ಮಾಡಬೇಕಾದ್ರೆ ಹಾಗೆ ಬಹಳಷ್ಟು ಮುಂಜಾನೆ ವಾತಾವರಣವನ್ನೇ ತೋರಿಸ್ಬೇಕು ಅಂತ ಅನ್ನಿಸ್ತಿರ್ತದೆ. ಅಷ್ಟೇ ಖುಷಿಯನ್ನು ಕೊಡ್ತದೆ. ತುಳಸಿ ಮುಂದಿನ ಸಣ್ಣ ಪುಟ್ಟ ದೀಪ ಅಷ್ಟು ಚಂದ ಅನ್ನಿಸ್ತಿರ್ತದೆ ನೋಡ್ರಿ. ನೋಡ್ರಿ ಈಗ ನೋಡ್ಲಿಕ್ಕತ್ತಿದ್ದು ಇವತ್ತಿನ ರಂಗೋಲಿ. ಮತ್ತು ನಿಮಗೆಲ್ಲ ಗೊತ್ತೇ ಅದ ಹನುಮಂತ ದೇವ್ರದ್ದು ನಾನು ಯಂತ್ರೋದ್ಧಾರಕ ಹನುಮಪ್ಪನ ರಂಗೋಲಿ ಹಾಕ್ಲಿಕ್ಕತ್ತೀನಿ. ಮತ್ತು ಇನ್ನೂ ಒಂದಿಷ್ಟು ಪ್ರಶ್ನೆಗಳು ಇದ್ರ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿರಿ, ಅದನ್ನು ಕೂಡ. ಮತ್ತು ರಂಗೋಲಿ ತೋರ್ಸಂದಿದ್ರಿ ಅದನ್ನೂ ತೋರಿಸೀನಿ. ಯಂತ್ರೋದ್ಧಾರಕ ಹನುಮಪ್ಪನ ರಂಗೋಲಿ ಇನ್ನೊಂದು ಸರಿ ಹಾಕುವಂತ ತೋರಿಸ್ರಿ ಅಂತ ಹೇಳಿದ್ರಿ. ಹೀಗಾಗಿ ಏಕಾದಶಿ ದಿವಸ ಎಲ್ಲ ರಂಗೋಲಿ ಹಾಕ್ತಿರ್ತೀನಿ, ಆವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೀನಿ. ಈಗ ನೋಡ್ರಿ ಒಂದು ಗ್ಲಾಸ್ ಹೆಸರು ಕಾಳು ನೆನೆ ಇಡ್ಲಿಕ್ಕತ್ತೀನಿ. ಇವನ್ನೆಲ್ಲ ಚೆಂದಾಗಿ ತೊಳೆದು ನೀರು ಹಾಕಿ ನೆನೆ ಇಟ್ಬಿಡ್ದು. ಒಂದು 2-3 ತಾಸು ನೆನೆದ್ರೂ ಸಾಕು, ಮಸ್ತಾಗಿ. ಮತ್ತು ಆಗಿಂದಾಗ ನಾವೇನ್ರ ರುಬ್ಬಿ ದೋಸೆ ಮಾಡಿದ್ರು ಚಲೋನೇ ಬರ್ತಾವ್ರಿ. ಇಲ್ಲಪ್ಪ ಒಂದು 2-3 ತಾಸು ಬಿಟ್ಟು ಮಾಡ್ತೀವಿ ಅಂದರೂ ಇನ್ನೂ ಚಲೋ ಬರ್ತಾವ. ಅದಕ್ಕೆ ದೋಸೆ ಮಾಡೀನಿ, ದಿಢೀರ್ ದೋಸೆ. ಮತ್ತು ಇದು ಡಯಟಿಗೂ ಚಲೋ, ಎಲ್ಲದಕ್ಕೂ ಆರೋಗ್ಯಕ್ಕೂ ಚಲೋ. ಇದರೊಳಗೆ ಏನದ ಉಪ್ಪು, ಜೀರಿಗೆ, ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಬಿ ತಕ್ಕೊಂಡ್ಬಿಡ್ತೀನಿ ನೋಡ್ರಿ. ಭಾಳ ಟೇಸ್ಟ್ ಆಗ್ತಾವೆ ದೋಸೆ. ಇದ್ರ ಮೇಲೆ ಬರೀ ನಾವು ತುಪ್ಪ ಹಾಕಿ ತಿಂದರೂ ನಡೀತದೆ. ಇಲ್ಲ ಅದಕ್ಕೇನು ಚಟ್ನಿ ನಿಮ್ಗೆ ಬೇಕಂದ್ರೆ ಚಟ್ನಿ ಮಾಡ್ಬೋದು. ಇಲ್ಲಾಂದ್ರೆ ಶೇಂಗಾ ಚಟ್ನಿ ಅಂತೂ ಮನೆಯೊಳಗೆ ಇದ್ದೇ ಇರ್ತದೆ. ಇರಲಿಲ್ಲ ಅಂದರೂ ಶೇಂಗಾ, ಉಪ್ಪು, ಖಾರ ಪುಡಿ, ಜೀರಿಗೆ, ಒಣ ಕೊಬ್ಬರಿ ಹಾಕ್ಬೋದು. ಎಲ್ಲ ಹಾಕಿ ಮಿಕ್ಸಿ 1-2 ನಿಮಿಷನಾಗ ಆಗ್ತದೆ ರೀ. ಶೇಂಗಾ ಚಟ್ನಿ ಏನು ಭಾಳ ತನಕ ಆಗಂಗಿಲ್ಲ. ನಾನು ಒಣ ಕೊಬ್ಬರಿನ ಹಾಕಿಲ್ಲ, ಹಂಗೆ ಶೇಂಗಾ, ಖಾರ ಪುಡಿ, ಉಪ್ಪು, ಜೀರಿಗೆ, ಕರಿಬೇವು ಒಂದಿಷ್ಟು ಹಾಕಿ ಮಿಕ್ಸಿ ಮಾಡಿ ತೆಗೆದುಬಿಡ್ತೀನಿ. ಆದರೆ ಒಂಚೂರು 1-2 ಹನಿ ಎಣ್ಣೆ ಹಾಕ್ಬೇಕ್ರೆ, ಯಾಕಂದ್ರೆ ಇದೂ ಎಣ್ಣೆ ಬಿಡ್ತಿರ್ತದೆ ಶೇಂಗಾನು. ಆದರೂ 2 ಹನಿ ನೀವು ಮ್ಯಾಲಿನ ಎಣ್ಣೆ ಹಾಕಿದ್ವಿ ಅಂದ್ರೆ ಚಂದ ಆಗ್ತದೆ ನೋಡ್ರಿ. ಹಿಂಗೆ ಅಗದಿ ಎಣ್ಣೆ ಬಿಡ್ತದೆ, ಭಾಳ ಟೇಸ್ಟ್ ಆಗ್ತದೆ. ನಾವು ಬೇಕಂದ್ರೆ ಇನ್ನೂ ಉದುರು ಮಾಡ್ಕೋಬೋದು. ಈಗ ನೋಡ್ರಿ ಹಿಟ್ಟೊಳಗೆ ಒಂಚೂರು ಉಪ್ಪು ಹಾಕಿ, ಬೇಕಂದ್ರೆ ಇನ್ನೊಂಚೂರು ಒಂದು ಅರ್ಧ ವಾಟಕದಷ್ಟು, ಸಣ್ಣ ವಾಟಕ ಚಹಾ ಕುಡಿತೀವಲ್ಲ ಅದರಲ್ಲಿ ಅರ್ಧ ವಾಟಕದಷ್ಟು ನೀರು ಹಾಕಿದ್ರು ನಡೀತದೆ. ಇಲ್ಲ ಹಾಗೆ ಮಾಡಿದ್ರು ನಡೀತದೆ ನೋಡ್ರಿ. ನಾನು ಚಪಾತಿ ಮಾಡ್ತೀವಲ್ಲ ಆ ಹಂಚೊಳಗೆ ಮಾಡ್ಲಿಕತ್ತೀನಿ. ದೋಸೆ ಹಂಚೇನು ಇಟ್ಟಿಲ್ರಿ, ಚಪಾತಿ ಹಂಚೊಳಗೆ ಮಾಡ್ಲಿಕತ್ತೀನಿ. ಚಪಾತಿ ಭಕ್ರಿ ಮಾಡ್ತೀವಲ್ಲ ಅದರೊಳಗೆ ಹೆಂಗೆ ಬರ್ತಾವ ನೋಡೋಣಂತ್ರಿ. ಚಲೋ ಬರ್ತಿರ್ಬಹುದು ಅಂತ ಅನಿಸ್ತದೆ. ಯಾಕಂದ್ರೆ ಹೆಸರು ಕಾಳಿನ ದೋಸೆ ಯಾವಾಗಲೂ ಚಲೋನೇ ಬರ್ತಾವೆ. ಬಟ್ ಇದನ್ನ ಏನದಲ್ಲ ರುಬ್ಕೊಳ್ಳೋದು ಭಾಳ ಸಾಫ್ಟಾಗಿ ರುಬ್ಕೋಬೇಕ್ರೆ. ಎಷ್ಟು ಸಾಫ್ಟಾಗಿ ರುಬ್ಕೋತೀರಿ ಅಷ್ಟು ಚಂದ ಬರ್ತಾವೆ. ಒಂಚೂರು ಕಡಕ್ ರುಬ್ಕೊಂಡ್ರಿ ಇಲ್ಲ ಚಂದ ಬರಂಗೇ ಇಲ್ರಿ. ನೋಡ್ರಿ ಎಷ್ಟು ಚಂದ ಹೇಳ್ತಾವ. ಇದು ಒಂದೇ ದೋಸೆ ಆದರೂ ಆ್ಯಕ್ಚುಲಿ ಒಂದೇ ದೋಸೆ ಅನ್ರಿ, ಒಂದೇ ಸರಿ ಪಡ್ ಅನ್ರಿ, ಅಷ್ಟು ಸರಿಯಾಗಿ ಹೇಳಂಗಿಲ್ಲ. ಬೀಡಿನ ಹಂಚೊಳಗೆ ನಿರ್ಲಿಪ್ತೊಳಗೆ ಬರ್ತಾವೆ. ಇದ್ರೊಳಗೆ ಬರೋದು ಭಾಳ ಕಷ್ಟ. ಆದರೂ ಒಂದೇದ್ದೇ ಆದರೂ ಎಷ್ಟು ಚಂದ ಬಂತು ನೋಡ್ರಿ. ಭಾಳ ಸೂಪರ್ ಆದ ದೋಸೆ ಬಂತು. ಇದು ಆರೋಗ್ಯಕ್ಕೂ ಚಲೋ. ಮತ್ತೊಬ್ಬೊಬ್ಬರಿಗೆ ಗ್ಯಾಸ್ ಹಿಡಿತಿರ್ತದೆ, ದೋಸೆ ತಿಂದರೆ ಎದೆ ಉರಿತದೆ, ಅಂಥದ್ದು ಇಂಥದ್ದು ಅಂತಿರ್ತಿರಲ್ಲ.
ಇದರೊಳಗೆ ಹೆಸರು ಕಾಳು ಬಿಟ್ಟು ಏನೂ ಹಾಕಿಲ್ಲ ನೋಡ್ರಿ. ಉದ್ದಿನ ಬ್ಯಾಳೆ ಏನ್ರಿ, ಅವಲಕ್ಕಿ ಏನ್ರಿ, ಚುನ್ಮುರಿ ಏನ್ರಿ, ಏನೂ ಹಾಕಿಲ್ಲ. ಬರೇ ಹೆಸರು ಕಾಳು ಭಾಳ ಟೇಸ್ಟ್ ಆಗ್ತಾವ. ಮತ್ತು ಈಗ ಮಕ್ಕಳು ಬೇಡ್ತಿರ್ತಾರೆ. ಆಮೇಲೆ ಸಾಯಂಕಾಲ ನೋಡ್ರಿ ಏನು ಅಂದ್ರೆ ಭಕ್ರಿ ಚಪಾತಿ ಬೇಸರಾಗಿರ್ತದೆ. ಏನು ಮಾಡಲಿಪ್ಪ ಅಂತ ಅಂತಿರ್ತೀವಿ. ಅವಾಗ ಏನು ಮಾಡಿಬಿಡೋದು, ಮಧ್ಯಾಹ್ನ ಹೊತ್ತಿನಾಗೆ ಹೆಸರು ಕಾಳು ನೆನೆ ಹಾಕೋದ್ರಿ. ನೆನೆ ಹಾಕಿ ನಾವು ಯಾವಾಗ 8 ಗಂಟೆಗೆ ಮಾಡ್ತೀವಿ ಅಂದರೆ 7 ಗಂಟೆಗೆ 7:15 ರುಬ್ಕೊಂಡು ಬಿಡೋದು. ಮಸ್ತ್ ದೋಸೆ ಬರ್ತಾವ್ರಿ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಹೆಂಗಾಗಿದ್ದು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ನೋಡ್ರಿ, ಮಸ್ತ್ ಟೇಸ್ಟಿಯಾದ ದೋಸೆ ರೆಡಿ ಆಗ್ಯಾವ. ಹಂಗೆ ನಮ್ಮ ಫ್ಯಾಮಿಲಿಯರ್ಸದ್ದು ಒಂದು ಕ್ವಶನ್ ಇತ್ತು, ನೀವು ಮೆಹಂದಿ ಕಲಿಸೋದು ತೋರಿಸ್ರಿ ಅಂತ ಹೇಳಿ. ಅದಕ್ಕೆ ತೋರಿಸಿನ್ರಿ. ಹಿಂದಕ್ಕೆ ಒಂದು 2 ವಿಡಿಯೋಸ್ನ ಹಾಕಿನಿ. ಅವನ್ನ ಹುಡುಕ್ಬೇಕಲ್ಲ, ನೀವು ಸಿಗಬೇಕಲ್ಲ ಅವು. ಹಾಗಾಗಿ ಹೆಂಗೂ ನಾನು ಮೆಹಂದಿ ಕಲಿಸಿ ಇಡ್ಲಿಕ್ಕತ್ತಿದ್ದೆ. ಅದಕ್ಕೆ ಅದನ್ನು ಒಂದು ಚೂರು ವಿಡಿಯೋ ಮಾಡಲಿಕ್ಕೆ ಎಷ್ಟೊತ್ತು ಹತ್ತದ, ಅದಕ್ಕೆ ಅದನ್ನು ಒಂದು ವಿಡಿಯೋ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಅದನ್ನು ಕೂಡ ಇದ್ರ ಜೊತೆನೇ ದೋಸೆನೂ ಆಯ್ತರೆ ಒಂದು ಹೆಲ್ದಿ ಡಿಶ್, ಅದ್ರ ಜೊತೆನೆ ಮೆಹಂದಿನೂ ಹೆಂಗೂ ಕಲಿಸಿಟ್ಟಿನಿ. ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೀನಿ ನೋಡ್ರಿ. ದೋಸೆ ಮಾತ್ರ ಮಸ್ತಾಗ್ಯಾವ. ನೀವು ಟ್ರೈ ಮಾಡಿರಿ. ಇದ್ರ ಜೊತೆ ಕಾಯಿ ಚಟ್ನಿ ಆದರೆ ಇನ್ನೂ ರುಚಿ ಆಗ್ತದ, ಹೌದಿಲ್ರಿ? ನೋಡ್ರಿ, ಇಲ್ಲಿ ನಾನು ದಾಸವಾಳ ಎಲೆ, ಇದ್ರೊಳಗೆ ದಾಸವಾಳ ಎಲೆ ಹಾಕಿನ್ರಿ. ಸ್ವಲ್ಪ ಚಹಾ ಪುಡಿ ಹಾಕಿನಿ, ಸ್ವಲ್ಪ ರೀ, ಭಾಳಿಲ್ಲ. ಹಾಗೆ ಮೆಂತೆ, ಒಂದು 2 ಸ್ಪೂನ್ನಷ್ಟು ಮೆಂತೆ ಎಲ್ಲ ಹಾಕಿ, ಒಂದು 2-3 ನೆಲ್ಲಿಕಾಯಿ, ಮನೆಯೊಳಗೆ ಹೆಂಗೂ ದೀಪ ಅದು ಹಚ್ಚಿದ್ದಿರ್ತಾವೆ. ಮತ್ತು ಕರಿಬೇವು, ನೆಲ್ಲಿಕಾಯಿ ಕುಟ್ಟಿ ಹಾಕಿದ್ರು ನಡೀತದ, ಹಂಗೆ ಹಾಕಿದ್ರು ನಡೀತದೆ. ಕುಟ್ಟಿ ಹಾಕೋದು ಭಾಳ ಚಲೋ. ಹಾಕಿ ಒಂದು 3-4 ಕುದಿಸಿ ಆರಿದ ಮೇಲೆ ಮೆಹಂದಿ ಕಲಿಸ್ತೀನಿ ನೋಡ್ರಿ. ನಾನು ಹಾತಿ ಛಾಪ್ ಮೆಹಂದಿ ತೊಗೊಂಡಿರ್ತೀನಿ, ಚಲೋ ಇರ್ತದೆ ರೀ ಹಾತಿ ಛಾಪ್ ಮೆಹಂದಿ. ಈಗ ನೋಡ್ರಿ, ಇದಿಷ್ಟು ಕುದಿಸಿದ್ದದಲ್ಲ, ಇದಿಷ್ಟು ಎಲ್ಲ ಚೆಂದಾಗಿ ಇದು ಮಾಡಿಕೊಂಡು ನೀರು ತೆಗಿತೀನಿ ರೀ. ಅದರೊಳಗಿನ್ನು ಸೋಸ್ತೀನಿ. ಇದನ್ನು ಸೋಸಿ ಚೆಂದಾಗಿ ಎಲ್ಲ ಕಲಿಸಿ ಇಟ್ಬಿಡೋದು ನೋಡ್ರಿ. ಒಂದು ಕಬ್ಬಿಣ ಬುಟ್ಟಿ ಒಳಗೆ ಕಲಿಸ್ಬೇಕು ಮೆಹಂದಿ. ಮೊದಲಿನಿಂದನೇ ಹಿಂಗೆ ಬಂದದ್ದದ. ಅದಕ್ಕೆ ಅದು ಚೆಂದಾಗಿ ಎಲ್ಲ ಇದು ಆಗ್ತದೆ, ಕೆಂಪು ಬಿಡ್ತದ ಅಂಥೇಳಿ ಕಬ್ಬಿಣ ಬುಟ್ಟಿ ಒಳಗೆ ಮೆಹಂದಿ ಕಲಿಸೋದ್ರಿ. ನಾನು ಕೂಡ ಒಂದು ಕಬ್ಬಿಣ ಬುಟ್ಟಿ ಏನದಲ್ಲ, ಇದಕ್ಕೆ ಮಾಡಿಬಿಟ್ಟೀನಿ ನೋಡ್ರಿ. ಮೆಹಂದಿ ಕಲಿಸ್ಲಿಕ್ಕೆ ಅಂಥೇಳಿ ಕಬ್ಬಿಣ ಬುಟ್ಟಿ ಇಟ್ಬಿಟ್ಟೀನಿ. ಹಾತಿ ಛಾಪ್ ಮೆಹಂದಿ. ಇದ್ರೊಳಗೆ ಸ್ವಲ್ಪ ಚಹಾ ಪುಡಿ ಎಷ್ಟು ಹಾಕ್ತೀರಿ ಅಂದ್ರೆ ಒಂದು 2 ಸ್ಪೂನ್ನಷ್ಟು ಅಷ್ಟೇ. ಅಂದರೆ ಆ ನೀರು ಕುದಿಸಿದ್ದು. ಮತ್ತು ನೀವು ಇನ್ನೂ ಏನು ಬೇಕಂದ್ರೆ ಎಲ್ಲ ಹಾಕ್ಬೋದು. ಮತ್ತು ಒಂದು 2 ಸ್ಪೂನ್ನಷ್ಟು ಮೆಂತೆ, ಕರಿಬೇವು ಇವನ್ನೆಲ್ಲ ಹಾಕಿ ಕುದಿಸೋದು. ದಾಸವಾಳ ಹೂವು ಇರಲಿಲ್ಲ ಅಂದ್ರೆ ಎಲೆ ಇಷ್ಟು ಹಾಕಿ ಕಲಿಸ್ಬೇಕು ನೋಡ್ರಿ. ನೋಡ್ರಿ, ಈಗ ನೋಡ್ಲಿಕ್ಕತ್ತದ್ದು ಮಸ್ತ್ ಬ್ಯೂಟಿಫುಲ್ ಸಾರೀಸ್, ನ್ಯೂ ಟ್ರೆಡಿಷನಲ್ ಲುಕಿಂಗ್ ಬಬಲ್ ಜಾರ್ಜೆಟ್ ಸಾರೀಸ್. ಬನಾರಸಿ ಬ್ಲೌಸ್ ಬರ್ತದ್ರಿ. ರೇಟು 1780 ಅದ. ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕತ್ತದ. 9110478742 ವಾಟ್ಸಪ್ ನಂಬರ್. ನಿಮಗೇನ್ರ ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣುವಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿರಿ. ನಿಮಗೆ ಯಾವ ಸಾರಿ ಬೇಕು ಅಂತ ಸೇರಿದ ಸೀರೆ ನಿಮಗೆ ಇಷ್ಟ ಆಗಿತ್ತು ಸೀರೆ, ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿದ್ರಿ ಅಂತಂದ್ರೆ ನಿಮ್ಮ ಮನೆಗೆ ತಲುಪಿಸೋ ಜವಾಬ್ದಾರಿ ನಮ್ಮದು. ಭಾಳ ಮಸ್ತ್ ಅವ ಸಾರೀಸ್, ಮಾತ್ರ ಸೂಪರ್ ಆಗಿ ಅವ. ನಿಮ್ಗೆ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಇನ್ನೂ ಒಂದು ಹೇಳ್ತೀನಿ, ನಾವು ಜಾಸ್ತಿ ಕಾಟನ್ ಸಾರೀಸ್ ಹಾಕ್ತೀವಿ, ಯಾಕಂದ್ರೆ ಅವು ಭಾಳ ಸೇಲ್ ಆಗ್ತಾವೆ ನಮ್ಮ ಕಡೆ. ಹಾಗಾಗಿ ಅವು ರೇಟ್ ಮಾತ್ರ ಕಡಿಮೆ ಆಗೋದು ಹೆಚ್ಚಾಗೋದು ಆಗ್ತಿರ್ತಾವ್ರಿ. ಅದಕ್ಕೇನದ ಟ್ರೆಂಡ್ ಇದ್ದಾಗ ಹೆಚ್ಚಿರ್ತಾವ. ಮುಂದೊಂದು 15 ದಿವಸ 1 ತಿಂಗಳ ಆದ ತಕ್ಷಣ ಏನಾಗ್ತದೆ, ರೇಟು ಸ್ವಲ್ಪ ಕಡಿಮೆ ಇರ್ತದೆ. ಅವಾಗ ನಿಮಗೇನು ಅನ್ನಿಸ್ತದ, ನೋಡಪ್ಪ ನಮ್ಮ ಕಡೆ ಇಷ್ಟು ರೇಟ್ ತೊಗೊಂಡ್ರು, ಈಗ ರೇಟು ಕಡಿಮೆ ಹಚ್ಚಾರ ಅಂತ ಅನ್ನಿಸ್ತಿರ್ತದ. ತಪ್ಪು ತಿಳ್ಕೊಳಿಕ್ಕೆ ಹೋಗ್ಬೇಡ್ರಿ. ರೇಟು ಕಡಿಮೆ ಆಗಿತ್ತು ಅಂದ್ರೆ, ಈಗ ಬಂಗಾರ ರೇಟ್ ಅದ ಎಲ್ಲ ಹೆಂಗಿರ್ತಾವ ನಿಮ್ಗೆ ಗುರ್ತೇ ಇಲ್ಲ. ಬಂಗಾರ ಬೇರೆ ಬಟ್ಟಿ ಬೇರೆ, ಓಕೆ. ಆದ್ರೆ ಬಟ್ಟಿ ರೇಟು ಕೂಡ ಸೇಮ್ ರೇಟ್ ಇರಂಗಿಲ್ರಿ. ನೀವು ಮೊದಲಿನಿಂದ ನೋಡ್ರಿ, ನಾವೇ ಒಂದು ವರ್ಷದ ಹಿಂದೆ ಸೀರೆ ತೊಗೊಂಡಿದ್ದು ಬೇರೆನೇ ಇರ್ತದೆ, 1 ತಿಂಗಳ ಹಿಂದೆ ತೊಗೊಂಡಿದ್ದು ರೇಟ್ ಬೇರೆ ಇರ್ತಾವೆ.
ಕಡಿಮೆ ಹಾಕೋತ ಹೋಗ್ತಾವೆ. ಟ್ರೆಂಡ್ ಇದ್ದಾಗ ಸ್ವಲ್ಪ ಕಾಸ್ಟ್ಲಿ ಇರ್ತಾವೆ. ಅದನ್ನೇ ಇದು ಒಬ್ಬರು ಪ್ರಶ್ನೆ ಕೇಳಿದ್ರು, ನಾವು ತಗೊಂಡಾಗ ನಮಗೆ 200 ರೂಪಾಯಿ ಹೆಚ್ಚಿಗಿತ್ತಲ್ಲ ಅವಾಗ ಅಂತ ಹೇಳಿ, ಅದಕ್ಕೆ ನಮಗೇನು ಹೆಚ್ಚಿಗೆ ಕೊಡ್ಬೇಕಂತ ಹಂಗೇನು ಇರಂಗಿಲ್ಲ. ಅವ್ರು ಹೇಳಿದ ರೇಟನ್ನೇ ನಾವು ನಿಮ್ಗೆ ಹೇಳಿರ್ತೀವಿ. ಅದಕ್ಕೆ ಅದು ಟ್ರೆಂಡ್ ಇದ್ದಾಗ ಸ್ವಲ್ಪ ಕಾಸ್ಟ್ಲಿ ಇರ್ತದೆ, 100-200 ರೂಪಾಯಿ. ಆಮೇಲೆ ಕಡಿಮೆ ಆಗಿದ್ದ ಅದನ್ನೂ ರೇಟ್ ಕೂಡ ನಿಮಗೆ ಹೇಳಿರ್ತೀವಿ ನಾವು. ಹಂಗೇನ್ರ ನಿಮ್ಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಹಾಕ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.